ನಾನು ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಅನುವಾದಿಸಿರ್ತಕ್ಕಂಥ ಪಾಕಿಸ್ತಾನಿ ಕವಿ ಘನಶ್ಯಾಮ್ ಅಗರ್ವಾಲ್ ಅವರ ಒಂದು ಕವಿತೆಯನ್ನು ವಾಚಿಸೋದ್ರ ಮುಖಾಂತರ ನನ್ನ ಮಾತುಗಳನ್ನು ಆರಂಭಿಸಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಅವರು ತಮ್ಮ ಕವಿತೆಯಲ್ಲಿ ಈತ ರಾಜಕಾರಣಿ, ಈತ ಬಾಂಬು ಸೃಷ್ಟಿಸಿದ, ಈತನಿಗೆ 10 ಬಾರುಕೋಲಿನಿಂದ ಬಾರಿಸಿರಿ. ಈತ ಧರ್ಮಗುರು, ಈತ ಬಾಂಬಿಗೆ ಧರ್ಮದ ಬಣ್ಣವನ್ನು ನೀಡಿದ, ಈತನಿಗೆ 20 ಬಾರುಕೋಲಿನಿಂದ ಬಾರಿಸಿರಿ. ಈತ ಕವಿ, ಲೇಖಕ, ಕಲಾವಿದ, ಈತನಿದ್ದು ಬಾಂಬು ಸೃಷ್ಟಿಯಾಯಿತು, ಈತನನ್ನು 100 ಬಾರುಕೋಲಿನಿಂದ ಬಾರಿಸಿರಿ. ಈ ಕವಿತೆ ಕವಿಯ ಸಾಮಾಜಿಕ ಹೊಣೆಗಾರಿಕೆಯನ್ನು ಬಹಳ ಸ್ಪಷ್ಟವಾಗಿ ಧ್ವನಿಸುತ್ತೆ ಅನ್ನುವಂಥದ್ದು. ಇವತ್ತಿನ ತಲ್ಲಣಗಳಿಗೆ ಒಬ್ಬ ಕವಿ ಹೇಗೆ ಪ್ರತಿರೋಧವನ್ನು ಒಡ್ಡಬೇಕು, ಹೇಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು ತೀವ್ರವಾಗಿ ಅನ್ನುವಂಥ ಒಂದು ಆಲೋಚನಾ ಕ್ರಮ ಈ ಕವಿತೆಯಲ್ಲಿ ಅಡಗಿದೆ ಅನ್ನುವಂಥದ್ದು. ಇವತ್ತು ನಮ್ಮ ಸುತ್ತಮುತ್ತಲು ಮಹಿಳೆಯರನ್ನು ಬೆತ್ತಲಗೊಳಿಸುವಂಥ, ಹಿಂಸಿಸುವ, ದೌರ್ಜನ್ಯ ಮಾಡುವಂಥ ಒಂದು ಅಮಾನವೀಯವಾಗಿರ್ತಕ್ಕಂಥ ನಡೆ ಎಲ್ಲೆಡೆ ರಾರಾಜಿಸ್ತಾ ಇದೆ. ಇಂಥ ತಲ್ಲಣಗಳ ಸಂದರ್ಭದಲ್ಲಿ ಬರಹಗಾರ, ಕವಿ ಹೇಗೆ ಸಾಹಿತ್ಯದ ಮೂಲಕ ಧ್ವನಿಯನ್ನು ಎತ್ತಬೇಕು ಅನ್ನುವಂಥದ್ರ ಬಗ್ಗೆ ಈ ಹೊತ್ತಿನ ಬರಹಗಾರರು ಬಹಳ ಗಂಭೀರವಾಗಿ ಆಲೋಚಿಸಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಅನ್ನುವಂಥದ್ದು. ಅದರ ಜೊತೆಗೇ ಇವತ್ತು ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಶೋಷಣೆ ಆಗ್ತಾ ಇದೆ. ಅಲ್ಪಸಂಖ್ಯಾತರನ್ನು ಅನುಮಾನದಿಂದ ನೋಡುವಂಥ ಒಂದು ಪ್ರವೃತ್ತಿ ಇವತ್ತು ಎಲ್ಲೆಡೆ ರಾರಾಜಿಸ್ತಾ ಇದೆ. ಒಂದು ಕಡೆ ಸೂಕ್ಷ್ಮ ಸಂವೇದನೆಗಳು, ಭಾವನಾತ್ಮಕ ಸಂಬಂಧಗಳು, ಮನುಷ್ಯ ಪ್ರೀತಿ ಇವೆಲ್ಲ ಕಳೆದು ಹೋಗುವಂಥ ಕಾಲಘಟ್ಟದಲ್ಲಿ ನಾವಿವತ್ತಿದ್ದೇವೆ. ಅದರ ಜೊತೆಗೆ ಇವತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಗುರಿಯನ್ನು ಹೊಂದಿರತಕ್ಕಂಥ ಯಾವುದೇ ಚಳುವಳಿಗಳು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ದುರಂತ ಅಂತಂದರೆ ಇವತ್ತು NGOಗಳೇ ಚಳುವಳಿಗಳ ಸ್ಥಾನವನ್ನು ಆಕ್ರಮಿಸಿಕೊಂಡಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಇದು ಕಾಲದ ವ್ಯಂಗ್ಯ ಅಂತಂದರೆ ತಪ್ಪೇನಿಲ್ಲ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಹಿಂಸೆಯನ್ನು ವಿರೋಧಿಸ್ತಕ್ಕಂಥ, ಅಮಾನವೀಯತೆಯನ್ನು ವಿರೋಧಿಸ್ತಕ್ಕಂಥ ಸಂದರ್ಭದಲ್ಲಿ ಕವಿತೆಗೆ ಯಾವ ರೀತಿಯ ರೂಪಕದ ಭಾಷೆಯನ್ನು ಬಳಸಬೇಕನ್ನುವಂಥ ಒಂದು ಸಂದರ್ಭಕ್ಕೆ ಜಮ್ಮಣ್ಣ ಅಮರಚಿಂತರ ಒಂದು ಕವಿತೆ ಉದಾಹರಣೆಯಾಗಿ ನಿಲ್ಲುತ್ತೆ. ಅವರೊಂದು ಕಡೆ ಬರೀತಾರೆ, ಬೆಂಕಿಯಿಂದ ಪಾರಾದ ಮನೆಗಳು ಮಂಜಿನಿಂದ ಸುಟ್ಟವು, ಬೆಂಕಿಯಿಂದ ಪಾರಾದ ಮನೆಗಳು ಮಂಜಿನಿಂದ ಸುಟ್ಟವು, ತೈಲದಿಂದ ಉರಿಯದ ದೀಪಗಳು ರಕ್ತದಿಂದ ಉರಿದವು, ತೈಲದಿಂದ ಉರಿಯದ ದೀಪಗಳು ರಕ್ತದಿಂದ ಉರಿದವು. ಈ ತೆರನಾಗಿರ್ತಕ್ಕಂಥ ಒಂದು ರೂಪಕದ ಭಾಷೆಯನ್ನ ನಮ್ಮ ಕವಿಗಳು ಅಳವಡಿಸಿಕೊಂಡು ಸಾಗಿದರೆ ಅವರ ಕಾವ್ಯಕ್ಕೆ ಇನ್ನಷ್ಟು ಶಕ್ತಿ ಒಂದು ಸಿದ್ಧಿಸುತ್ತೆ ಅನ್ನುವಂಥದ್ದು. ಅದರ ಜೊತೆಗೇ ಬಹಳ ಮುಖ್ಯವಾಗಿ ನಾವು ಯಾಂತ್ರೀಕರಣ, ನಗರೀಕರಣ ನಮ್ಮ ನಡುವೆ ಹೆಚ್ಚಾಗ್ತಾ ಇದೆ. ಹೀಗೆ ಹೆಚ್ಚಾದಂಥ ಸಂದರ್ಭದಲ್ಲಿ ಮನುಷ್ಯ ಒಂದು ಬಗೆಯಲ್ಲಿ ಸಂವೇದನೆಯನ್ನು ಕಳೆದುಕೊಳ್ತಾ ಇದ್ದಾನೆ. ಸವಾಲು ಅಂದರೆ ಈ ಯಾಂತ್ರಿಕ ನಾಗರಿಕತೆ ವೇಗವಾಗಿ ಬೆಳೆಯುತ್ತಿದೆ. ಇದರ ಬಗೆಗೆ ಅರಿವನ್ನು ಮೂಡಿಸ್ತಕ್ಕಂಥ, ಮನುಷ್ಯನ ಘನತೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ಇವತ್ತು ನಮ್ಮ ಕಾವ್ಯ ಜರೂರಾಗಿ ಮಾಡಬೇಕಾಗಿದೆ ಅನ್ನುವಂಥದ್ದು. ನಾವು ಮನೆಯನ್ನು ಯಾವ ರೀತಿಯಲ್ಲಿ ಸ್ವಚ್ಛವಾಗಿ ಇಟ್ಕೊಳ್ತೇವೆಯೋ, ಆಗಾಗ ಸ್ವಚ್ಛವನ್ನು ಮಾಡ್ತಾ ಇದ್ದೇವೋ, ಅದೇ ರೀತಿಯಲ್ಲಿ ನಮ್ಮ ಕಾವ್ಯ ಕೂಡ ಸಮಾಜದಲ್ಲಿರ್ತಕ್ಕಂಥ ಕೊಳೆಯನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸವನ್ನು ಆಗಾಗ ಅಥವಾ ನಿರಂತರವಾಗಿ ಕೂಡ ಮಾಡಿದರೂ ಒಳ್ಳೆಯದನ್ನುವಂಥದ್ದು. ಇವತ್ತು ಕರ್ನಾಟಕ ಸರ್ಕಾರ ಕೊಡುವಂಥ ಭಾಗ್ಯಗಳೇನಿದಾವಲ್ಲ,
ಇಂಥ ಭಾಗ್ಯಗಳ ಬಗೆಗೆ ಕೆಲವರು ವ್ಯಂಗ್ಯವಾಗಿ ಮಾತನಾಡ್ತಕ್ಕಂಥ ಇವು ಬಿಟ್ಟಿ ಭಾಗ್ಯಗಳು ಅನ್ನುವಂಥ ಒಂದು ನಿಲುವನ್ನು ಕೂಡ ತಾಳಿದ್ದಾರೆ. ಬಡವರಿಗೆ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅನ್ನ ಇದ್ದ ಹಾಗೆ. ಈ ಅನ್ನ ವಿರೋಧಿ ಮಾತುಗಳನ್ನು ಯಾರು ಮಾತಾಡ್ತಾರೋ ಅವರ ವಿರುದ್ಧ ಕೂಡ ಪ್ರತಿಭಟನೆಯನ್ನ ಮಾಡುವಂಥ ಕಾವ್ಯ ನಮ್ಮಿಂದ ಬರಬೇಕಾಗಿದೆ. ಅದರ ಜೊತೆಗೆ ಇವತ್ತು ಎಂಥ ಕಾಲದಲ್ಲಿ ನಿಂತಿದ್ದೇವೆ ಅಂತಂದರೆ, ಬುದ್ಧ, ಬಸವಣ್ಣ, ಗಾಂಧಿ, ಅಂಬೇಡ್ಕರ್ ಇವರೆಲ್ಲರೂ ದಾರ್ಶನಿಕರು. ಈ ದಾರ್ಶನಿಕರ ನಿಲುವುಗಳನ್ನು ವಿರೋಧಿಸುವಂಥ ಒಂದು ನಡೆ ಇವತ್ತು ನಮ್ಮ ನಡುವೆ ನಿರ್ಮಾಣ ಆಗ್ತಾ ಇದೆ. ಇದರ ಬಗ್ಗೆ ಕೂಡ ನಾವು ಸೂಕ್ಷ್ಮವಾಗಿ ನಮ್ಮ ಒಂದು ಒಳಗಣ್ಣನ್ನು ತೆರೆದು ನೋಡಬೇಕಾಗಿದೆ, ಗಮನಿಸಬೇಕಾಗಿದೆ ಅನ್ನುವಂಥದ್ದು. ಅದರ ಜೊತೆಗೇನೆ ಇವತ್ತು ಹೊಸ ತಲೆಮಾರನ ಒಂದು ವರ್ಗ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಅವರನ್ನು ಸತ್ಯದ ಕಡೆ, ಮಾನವೀಯತೆ ಕಡೆ ಕರೆದುಕೊಂಡು ಬರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಸಮಾಜದ ಅರಿವನ್ನು ಆ ಜನರಲ್ಲಿ, ಹೊಸ ತಲೆಮಾರಲ್ಲಿ ಉಂಟು ಮಾಡಬೇಕು. ಎದೆಗೆ ಬಿದ್ದ ಅಕ್ಷರದ ದನಿ ನಮ್ಮದಾದಾಗ ಮಾತ್ರ ಇವೆಲ್ಲವೂ ಸಾಧ್ಯ. ಇಂಥ ಒಂದು ಆಶಯವನ್ನು ಇವತ್ತಿನ ಕವಿಗೋಷ್ಠಿ ಧ್ವನಿಯಾಗಲಿ ಇಂಥ ಆಶಯಕ್ಕೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಒಂದು ಕವಿತೆಯನ್ನು ವಾಚಿಸ್ತಾ ಇದ್ದೇನೆ. ನಾನು ಜಗದ ಎಲ್ಲ ಕೊಳೆಯ ತೊಳೆವ ನೀರಾಗಬೇಕು. ನಾನು ಜಗದ ಎಲ್ಲ ಕೊಳೆಯ ತೊಳೆವ ನೀರಾಗಬೇಕು. ಸುಡುವ ನೆಲದ ಎದೆ ಗಾಯವ ಮಾಯಿಸುವ ಮುಲಾಮಾಗಬೇಕು. ಮಳೆಗೆ ನೆನೆದು ಹೂವಂತೆ ಅರಳಿ ಘಮಿಸುವ ಮಣ್ಣಾಗಬೇಕು. ಹಗಲಲ್ಲಿ ಕನಸು ಮಳೆಸುವ ಬಣ್ಣದ ಕಣ್ಣಿನ ನವಿಲಾಗಬೇಕು. ಬಿಂಕವರಿಯದ ಇರುಳ ಒಡಲಿಗೆ ಹೊದಿಸುವ ಬೆಳಕಿನ ಬಟ್ಟೆಯಾಗಬೇಕು. ತೀರದ ಮೋಹ ದಾಹಕ್ಕೆ ಸದಾ ಮೊರೆವ ಕಡಲಾಗಬೇಕು. ತೆವಳುತ್ತಾ ಸಾಗುವ ಕಾಲದ ಕಾಲಿಗೆ ದೊಂದಿಯ ಕಣ್ಣಾಗಬೇಕು. ಹಸಿರ ಟೊಂಗೆಯ ತಬ್ಬಿ ನಾಲಿಗೆಗೆ ನೀರೂರಿಸುವ ಜೇನಾಗಬೇಕು. ಮೋಸ ವಂಚನೆಗೆ ಗೊಂಬೆ ಕೈಯ ಇರಿವ ಅಲಗಾಗಬೇಕು. ಕವಿ ಕವಿತೆಯಲ್ಲಿ ನಿಜಲೋಕ ತೋರಿಸುವ ಕನ್ನಡಿಯಾಗಬೇಕು. ಕವಿ ಕವಿತೆಯಲ್ಲಿ ನಿಜಲೋಕ ತೋರಿಸುವ ಕನ್ನಡಿಯಾಗಬೇಕು. ನಮಸ್ಕಾರ.